ಊಟಕ್ಕೆ ಹಚ್ಚಿಟ್ಟಿದ್ನಿಪ್ಪ ತಿಂದೆ ಅಡುಗೆ ಮನ್ಯಾಗ ಹಾಕಿಟ್ನಿಪ್ಪ ನೀನು ಹೊರಗೆ ಹೋಗಿ ನಿಂತಿ ಮುಚ್ಚಿಟ್ಟು ಬಂದಿದ್ದೆ ರೊಟ್ಟಿ ಪಲ್ಯದ ಹಚ್ಚಿಟ್ಟು ತಿಂದು ಬಂದೆ ಅಪ್ಪ. ಹೂನವ್ವ ಹಚ್ಚಿಟ್ಟೈತಲ್ಲ ತಿನ್ಯಾನ ನೀ ತಿನ್ಬೇಕಿಲ್ವೇ ನಾಷ್ಟಾನ? ಒಲ್ ತಡಿಪ ನಾನು ಎಷ್ಟು ದೌಡವಲ್ಲೇ ಇನ್ನೂ ಸ್ವಲ್ಪ ತಡ್ದ ನಾಷ್ಟಾದ ಮಾಡ್ತೀವಿ. ಮುಂಜಾನೆ ಚಾ ಅದು 2 ಸಲ ಕುಡಿದು ಬಿಟ್ಟೈತೆ ನಾನು ನಿಪಾಸ ಆದಂಗೆ ಆಗ್ಬಿಟ್ಟೈತೆ. ನಾಷ್ಟಾನ ಹೋಗೋದಲ್ಪ ಹಿಂದಾಗಡೆ ತಿಂತೇನೆ ಮತ್ತೀಗ ಸ್ವಲ್ಪ ಸ್ವಲ್ಪ ತಿಂದೆ ಅಂದ್ರೆ ಮತ್ತೆ ಹಿಂದಾಗಡೆ ದೌಡ್ ಹೊಟ್ಟೆ ಬಿಡ್ತೈತೆ. ಒಮ್ಮೆ ಲೇಟಾಗಿ ನಾಷ್ಟ ಮಾಡಿದ್ರೆ ಮತ್ತು ಮಧ್ಯಾಹ್ನ ಒಂದು 3-3:30 ಸುಮಾರು ಊಟ ಮಾಡಕ್ಕೆ ಬರ್ತೈತಿ. ಟೈಮ್ ಸರಿ ಊಟ ಮಾಡಕ್ಕಲ್ಲಿ ಏನದು 3:30 ತಿನ್ನೆ 4 ಗಂಟೆಗೆ ತಿನ್ನೆ ಅಂತಂದು ಹಂಗೆ ಮಾಡಿದ್ರೆ ವಯಸ್ಸಾಗೈತಿ ಈಗ. ಎಳೆ ಸರಿ ನಾಷ್ಟ ಅದು ತಿನ್ಬೇಕು ಊಟ ಮಾಡ್ಬೇಕು ನೀವು ಹಿಂಗೆ ಮಾಡಿದ್ರೆ ಹಂಗೆ. ಇಲ್ಲಿ ಬಿಡಪ್ಪ ಏನು ವಯಸ್ಸಾಗೈತಿ ಜಾಸ್ತಿ ಅಡ್ಡಾಟಿರಂಗಿಲ್ಲ ಏನಿಲ್ಲ. ಹೊಟ್ಟೆ ಪಚ್ಚಿನ ಆಗಂಗಿಲ್ಲ ಏನಿಲ್ಲ. ಅದಕ್ಕೆ ಒಂದು ಚೂರು ಚೂರು ತಿನ್ನೋದಪ್ಪ ಮತ್ತೆ ಏನು ಮಾಡ್ಬೇಕು. ಬುತ್ತಿ ಕಟ್ಟಿಟ್ಟೇನಪ್ಪ. ಮತ್ತು ಎಷ್ಟು 4 ಮಂದಿ ಏನೋ ಬರ್ತಾರಂದು ಇಷ್ಟ್ರಿಗೆ ಮತ್ತು ಇವನ್ನ ರೊಟ್ಟಿ ಪಲ್ಯ 2 ದಿನದ ಪಲ್ಯ ಕಲ್ಲನ್ ಖಾರ ಅನ್ನ ಸಾರು ಮೊಸರು ಎಲ್ಲ ಕಟ್ಟೇನಿ. ನೋಡಪ್ಪ ಇನ್ನೊಟ್ಟು ಮತ್ತೆ ಏನಾರ ಬೇಕಂದ್ರೆ ಒಂದು ರೊಟ್ಟಿ ಬಡ್ದಿಟ್ಟೇನಿ. ಹೆಚ್ಚಿಗೆ ಬೇಕಂದ್ರೆ ಇಟ್ಕೊಂಡು ಹೋಗಪ್ಪ. ಕಾಲು ಹೊಡ್ಯಾಕತ್ತಾವ ಅದಕ್ಕೆ ಕುಂತಿದ್ದೆ ನಾನು. ಮದ್ರೊಳಗೆ ಮಾಡಕ್ಕೆ ಹಚ್ಬೇಕಿಲ್ಲ ಆಕೇನು ಮಾಡ್ತಾ ಕುಂತು ಹಂಗೆ ಮಾಡಿದ್ದು ತಿನ್ಕೊಂತ ಕುಂತ್ರ ಏನು ಮಾಡ್ಯಾಳ ತವ್ರ ಮನೆ ಮಾಡ್ಯಾಳ ನೀತನೆ? ಆಕಿನ ಮ್ಯಾಗ ಕೆಲಸ ಅದಿರ್ತತ್ವ. ಮ್ಯಾಗ ಬಾಂಡೆ ಅಂತಿರ್ತಾವ, ಅರಿಬಿ ಅಂತಿರ್ತಾವು, ಕಸ ಕಲ್ಲು ಜಳಕ ಪೂಜೆ ಅಂತಿರ್ತದಲ್ಲ. ಮತ್ತು ಇದನ್ನು ಮತ್ತು ಅದನ್ನು ಬಿಟ್ರೆ ಇಲ್ಲಿ ನಡೆಯೋದಿಲ್ಲ, ಇದನ್ನು ಬಿಟ್ರೆ ಅದನ್ನು ನಡೆಯೋದಿಲ್ಲ. ಅದಕ್ಕೆ ಹೊರಗಿಂದ ಮಾಡುವನಿ ಅಂತೇಳಿ ನಾ ಕುಂತು ಅಡುಗೆ ಅದು ಮಾಡಿರ್ತೀನಿ ಬಿಡಪ್ಪ. ಏನಾಯ್ತು ಗೌಡಪ್ಪ? 1-2 ದಿನ ಸರೋಜ ಬಂದು ಇದ್ದು ಅಂತ ಹೇಳೇನಪ್ಪ. ಮತ್ತು ನೀನು ಕರಿ ಬರ್ತಾ ಹಾಕಿ ನಾನು ಕರದ್ನೆ ಇಲ್ಲಿ ಬಿಡ್ಬೆ ಮತ್ತೆ ಬಂದು ಹೋಗ್ತೀನಿ ಅಂತ ಅನ್ನಕತ್ತ. ನಮ್ಮ ಜೊತೆನೇ 2 ದಿನ ಇದ್ದಂಗೆ ಆಗತ್ತೆ. ಹೇಳಪ್ಪ ಹುಡುಗಿ ಕರ್ಕೊಂಬಂದಿದ್ದು ಅಂತ ಹೇಳಿ ನೀನೋಟು ಬೆಟ್ಟ ಅಲ್ಲ ಅಂತ ಹೇಳಿ ಬರ್ತಾ ಹಾಕಿ ಬಂದ್ಲಂದ್ರೊಟ್ಟು ಹೇಳಪ್ಪ. ಹಂಗ್ಯಾಕೆ ಮಾಡ್ತಿ? ಅದಕ್ಕೇನು ಬೇ ಆಕಿ ಮನೆ ಐತಿ ಆಕಿಗೇನು ಪಾಪ ಬರೋಕೆ ಯಾರು ಬೇಡ ಅಂತಾರ? ಇದ್ದು ಹೋಗೋಣ ಬಂದು ಇದ್ದು ಹೋಗೋಣ ಹೇಳ್ತೇನೆ ನಾನು ಬಾ ಅಂತೇಳಿ. ಮೊನ್ನೆ ಕರದ್ನೆ ಇದ್ದು ಹೋಗಂತೇಳಿ ಆಕೇನು ಇದನ್ನು ಮಾಡಲಿಲ್ಲ. ಹೇಳೋಣಂತ ಬಂದ್ಲಂದ್ರೆ ಅವೇ ಅದು ಬಿಡು. ಇಷ್ಟು ಬಂದ್ರಾದ್ರೆ ಇವರು ಮುಗೀತು ನನಗೆ ಉಳಗಾಲಿಲ್ಲ ಇನ್ನು. ಮತ್ತಾಗ ನನ್ನ ಗಂಡನ ತಲೆ ಕಡಿಸಿ ಮಗಳ ತಂದು ಇಟ್ಕೊಳಕತ್ಲು. ಮೊದ್ಲು ನಾನು ಕೇಳಾರ್ದು ಏನು ಮಾಡ್ತಿದ್ದಿಲ್ಲ. ಎಲ್ಲ ಮಗಗೆ ಕೇಳ್ತಾಳೀಗ. ನೋಡು ಮನುಷ್ಯ ಅಂದು ನಾನೇ ಬರಕ್ಯಾಟ್ರೆ ಹಿಂಗೈತೆ ನೋಡಿ. ಏನು ಮಾಡೋದು? ನನ್ನ ಗಂಡ ನಾ ಹೇಳ್ದಂಗೆ ಕೇಳ್ತಿದ್ದೆ ಎಲ್ಲದಕ್ಕೆ ಅವ್ರವನ್ನ ಕೇಳೋದೀಗ. ನನ್ನ ನಾಯಿ ಪಡಾಗೈತೆ ನನ್ನ ಜನ್ಮ. ಏನು ಮಾಡೋದು ನೋಡು. ಏನು ಬೆಲೆನೇ ಇಲ್ದಂಗೆ ಮಾಡಿಟ್ಟ ನನ್ನ ಗಂಡ ಮನ್ಯಾಗ. ಬಂದಾರದ್ರಿ ಬೇಕು ಅಂತ ಏನು ಹೇಳ್ತಾನದು ಒಂದಿಟ್ಟು ಪ್ರೀತಿಯರ ಬೇಡ ತೀರ. ಆಯ್ತು ಬೇ ನಾನು ಹೊಲಕ್ಕೆ ಹೋಗ್ಬರ್ತೇನೆ. ಆಳದು ಬಂದಾವು ಹೋಗ್ಬರ್ತೇನೆ. ನಾಷ್ಟ ಅದು ಮಾಡ್ಯವ ನೀನು? ಹ್ಞೂನ್ಪ ಆತ ನಾಷ್ಟ ಅದು ಮಾಡ್ತೇನೆ. ಬುತ್ತಿ ಕಟ್ಟಿಟ್ಟೇನಪ್ಪ ತೊಗೊಂಡು ಹೋಗೇನ? ಹ್ಞೂ ತೊಗೊಂಡು ಹೋಗ್ತೀನಿ ಬೇ. ಗೌಡಪ್ಪ ಬರೋ ಮುನ್ನ ಒಂದು 1 ಕಿಲೋ ಮೆಣಸಿಗೆ ತಂಬಯಪ್ಪ. ಹ್ಞೂ ಬೇ ತರ್ತೇನೆ. ಮಂಜುಳ ಏನ್ರಿ ಅತ್ತೀರ? ಸರೋಜಾಗ ಬಾ ಅಂತ ಹೇಳುವ. ಬಂದ್ಲಂದ್ರೆ 1-2 ದಿನ ಇದ್ದು ಹೋಗಂತ ಏನೇನು? ಹ್ಞೂ ರೀ ಇವ್ರಿಗೆ ಹೇಳಿರಲ್ಲ ಮತ್ತೆ ಯಾಕೆ ನನಗೆ ಹೇಳ್ತೀರಿ ಬಿಡು. ಬರಲಿ ಹೇಳ್ರಿ ಬಂದಿದ್ದೋಲಿ. ಹ್ಞೂ ಆತ ಏನೆಲ್ಲ ನಾನು ಕೇಳಿ ಮಾಡೋವಂಗೆ ಅಷ್ಟು ಇದು ನೋಡುವಂಗೆ ಬುದ್ಧಿ ಬರ್ತತೆ ಏನು ಆಕಿಗೆ. ಅಲ್ಲ ಮನೆ ಹೆಣ್ಮಗಳು ಮನೆಗೆ ಬರ್ತಾ ಅಂದ್ರೆ ಅವ್ರಿಗೆ ಹೇಳಿರಲ್ಲ ಮತ್ತೆ ಯಾಕೆ ನನಗಂತ ಏನು ಹೇಳೋದವ ಇವ್ರಿಗೆ. ಇಷ್ಟು ಎಲ್ಲ ಬೈದು ಬುದ್ಧಿ ಹೇಳೋದು ಮುಗೀತು, ಎಲ್ಲ ಮುಗೀತು. ಯಾವಾಗ ಸುಧಾರಣೆ ಹಾಕಳೆ ನೀನು ಆಕಿ? ಮೂರ್ತಿ ಆಗ್ಬೇಕು ಮನುಷ್ಯ ಇಷ್ಟರ ಮತ್ತು ತೀರ ಮನ್ಯಾಗ ಗಂಡನ ಮನ್ಯಾಗ ಎಲ್ಲರಿಗಿನ ಬೇಡಾಕೇವಪ್ಪ ಅಂದಾಗ ಬದಲಾಗೋ ಗುಣ ಕಲ್ಕೊಂಡ್ರೆ ಇವ್ರ ಜೀವನ ಸುಧಾರಣೆ ಆಕತಿ. ಮತ್ತು ಹಿಂಗೆ ಹೋದ್ರೆ ಹೆಂಗೆ ಅಂತ ನಡೀಲಿ ಇಲ್ಲಿ ತನ ನಡೀತೈತಿ. ಜೀವನ ಹಿಂಗೆ ಇರೋದಿಲ್ಲ. ತೂಗ್ತತಿ ಜೋಕಾಲಿ ತೂಗ್ತಿ. ಒಂದಿನ ನಿಂದಿರ್ಬೇಕಲ್ಲ ಅವಾಗ ಬುದ್ಧಿ ಬರ್ತೈತಿ. ಈಗ ಅಲ್ಲಿ ತನ ಬುದ್ಧಿ ಬರೋದಿಲ್ಲ. ಹೋದಾಟೊಟ್ಟು ಏನ್ರ ನಾಷ್ಟ ತಿಂದು ಕುಂದಿರ್ತೇನೆ. 2 ಚರಿಗೆ ಜಾಕ ಅದು ಮಾಡಿ ಮುಗೀತು. ನಂದು ಅಡುಗೆದು ಎಲ್ಲ ಕೆಲಸನೂ ಮುಗೀತು. ಹೊಲಕ್ಕೆ ಬುತ್ತಿನೂ ಕಟ್ಕಶೀನಿ. ಮತ್ತೇನೈತೆ ಉಳ್ದಿದ್ದು ಕೆಲಸ ಆಕಿ ಮಾಡೋವಲ್ಲಕ್ಕ ಬಿಟ್ಟರೆ ಬಿಡುವಲ್ಲಕ್ಕ. ಯಾಕೆ ಬೇಕು ಬಂದಂದ್ರೆ ಮುಗಿದು ಹೋತು. ಅನ್ನ ಹಂಗೆ ಮಾಡ್ಬೇಡ ಅನ್ನ ಹಿಂಗೆ ಮಾಡ್ಬೇಡ ಅಂಥೇಳಿ ಮಾತುಗೊಮ್ಮೆ ಎಲ್ಲದಕ್ಕೂ ಏನು ಹಿಂಗೆ ನನ್ನ ಮ್ಯಾಚ್ ಜೀವದ ಅನ್ನಾರ್ಗತನ ವೈನಿಗೆ ಹಂಗೆ ಅನ್ಬೇಡ ವೈನಿಗೆ ಹಿಂಗೆ ಅನ್ಬೇಡ ಅಂತೇಳಿ ತಗೊಳ್ಯಾಕಾಗಿ ಹೊಕ್ಕಳ ಅನ್ನ ನಿದ್ರಿಗೆ. ಇಲ್ಲಿ ನನ್ನ ಬೆಲೆ ನನ್ನ ಗಂಟೆಗೆ ಗೊತ್ತಾಗಲ್ದು. ಎದಕ್ಕೆ ನಾನು ಒದರಾಡಿದೆ ಏನು ಅಂತಂದು ಯೋಚನೆ ಮಾಡ್ಬೇಕಾ ಬೇಡ? ಅಲ್ಲ ಊರನ್ ಬಂದಾರ ಏನಂದಾರ ಅದ್ರ ಸಂಬಂಧ ನಾನು ಒದರಾಡಿದೆ. ಇಷ್ಟು ದಿನ ಇಲ್ಲಿ ಬರ್ತಿದ್ಲ. ಮತ್ತು ಗಿರ್ಜಾರ ಮನೆಗೆ ಹೋದ್ಲು. ನೋಡು ದೊಡ್ಡವಾಗಿ ಏನು ಬಂದು ಮನೆ ಹೆಣ್ಣುಮಗಳು ತಂಗಿಗೆ ಏನು ಕರೀಲಿಲ್ಲ ಮಾಡಲಿಲ್ಲ. ನೋಡು ಅವ್ರಾದ್ರೆ ಅಷ್ಟು ಚಂದ ಕರ್ಕೊಂಬಂದ್ರೆ ಮಾಡಿದ್ರೆ ಅಂತೇಳಿ ಅವ್ರಿಗೆ ಹೆಸರು ಬರ್ತೈತಿ. ನಿಮಗೆ ತಮ್ಮದು ಹೆಸರು ಹಾಳಾಗತ್ತಂತ ನಾನು ಒದರಾಡಿದೆ. ನಂದು ವಿಚಾರನ ಗೊತ್ತಾಗಲಿಲ್ಲ. ಹಂಗೆ ಒದರಾಡಿದೊಂದು ಗೊತ್ತಾಗ್ಬಿಡ್ತು ನನ್ನ ಗಂಡಗೆ. ಮತ್ತು ಎದಕ್ಕೆ ಹಿಂಗೆ ಒದರಾಡಿದ್ಲಿ ಏನು ಕೇಳ್ಬೇಕು ಅನ್ನೋದಾರ ಎತ್ತಿನೇ ಇಲ್ಲ. ಮತ್ತೇನೈತಿ ಎಲ್ಲರೂ ಒಂದಾಗಾರಿ ತಾಯಿ ಮಗ ಮತ್ತೇನೈತಿ. ನಾವ ದೂರ ಆದ್ವಿ ಇವರಿಗೆ. ಬರಲ ಬಂದಿದ್ದು ಹೋಗಲ್ಲಕ್ಕೆ ಮತ್ತು ಅದಕ್ಕೂ ಒಂದು ಏನಾರ ಅಂದ್ರೆ ಮತ್ತೇನೈತಿ. ಆಕಿನ ಮನ್ಯಾಗ ಇಟ್ಕೊಂಡು ನಾ ಹೊರಗೆ ಹಾಕ್ತಾನೆ ನನ್ನ ಗಂಡ. ತನ್ನ ಊರಿಗೆ ಹೋಗ್ಬಿಡ್ಲಿ ನಾನು ಚೆತ್ ನೋಡಿ ಏನಾರ ನೆವ ಹೇಳಿ ಹೋಗ್ಬೇಕಂದ್ರೂ ಆಗಂಗಿಲ್ಲ. ಹೋಗಿದ್ನ ಒಳ್ಳೆ ಕರಿ ಅರ್ದಿಕ್ಕಿಲ್ಲ ನನಗೆ. ಅಲ್ಲೇ ಟಂಟ ಹಾಕ್ಬೇಕು ನಾ ತವ್ರ ಮನ್ಯಾಗ. ಆಕೆ ನಮ್ಮ ತಮ್ಮನ ಹಿಂತಿ ಅವ್ವ ಏನು ತವ್ರ ಮನ್ಯಾಗಿಂದ ತಂದೆಲ್ಲ ನಡೆಸ್ತಾನರತ್ತೆ ಯಾಕೆ ಮಾಡ್ತಾಳೆ ಅಲ್ಲಿ?
ಎಲ್ಲರ ಒಟ್ಟು ಊರಿಗೆ ಹೋಗಿ ಬರ್ಬೇಕು ಆರಾಮ್ ತೊಗೋಬೇಕಂತಂದ್ರೆ ನಾನು ನನ್ನ ಪರಿಸ್ಥಿತಿ ನಾನು ಹರಿಗೇಡ್ ಮಾಡ್ಕೊಂಡು ಕುಂತೆ. ಇರ್ಲಿ ಏನು ಮಾಡೋದು, ತವ್ರ ಮನೆಗೆ ಅಂಕರ ಹೋಗಕ್ಕಂಕರ ಆಗಂಗಿಲ್ಲ. ಹೋದ್ರೆ ಅಲ್ಲೇ ನಾನು ಇನ್ನು ಇಲ್ಲಿ ಹೊಳ್ಳಿ ಬರೋಕಂಕರ ಆಗೋದಿಲ್ಲ. ಅಲ್ಲೇ ಬಂದಿದ್ಲೆ ಹೆಂಗೆ ಬಂದಿದ್ಲು ಹಂಗೆ ಹೋಗಿದ್ಲು. ಮತ್ತಿಕ್ಕಿ ನಮ್ಮ ಅತ್ತಿ ಸೋಗ್ ಮಾಡ್ಕೊಂತ ಆಕಿನ ಇಲ್ಲಿ ಕರೆಯಾಕತ್ತ. ನಾನು ಅವಾಗ ಅವ್ರ ಮನೆಗೆ ಇದ್ದು ಬಿಡ್ಬೇಕಿಲ್ಲ, ಊರಿಗೆ ಹೋಗುತ್ತಾನ ಇಲ್ಲೇ ಯಾಕೆ ಕರೆಸ್ಬೇಕು ಮತ್ತೆ. ಅವ್ನು ಹೊಸ ಹೊಸ ಸೀರೆ ತೊಗೊಂಡು ಇಟ್ಕೊಂಡು ಜಂಪರ್ ಹೊಲಿಸ್ಕೋಬೇಕಿಲ್ವಿ ಅವನ್ನ ಹಂಗೆ ಇಟ್ಬಿಟ್ಟಿಯಲ್ಲ. ಸಾದಾ ಜಂಪರ್ ಹಾಕೊಂತಿ ಚಂದ ಆಗೋದಿಲ್ಲ ಅವು, ಹೊಲ್ಯಾಕೆ ಬರೋ ನಡಿ. ನಮ್ಗೆ ಎದಕ್ಕೆ ಬೇಕೇ ಮ್ಯಾಚಿಂಗ್ ಬ್ಲೌಸ್ ಅದು ಎದಕ್ಕೆ ಬೇಕು, ನೀನೇ ಹೊಲಿಸ್ಕೊವ್ನ. ಇನ್ನೆಲ್ಲ ನಿಮ್ದಿರೋದು ಇನ್ನು ತೋರ್ಸಾಕದು ಚಲೋ ಮಾಡಿದ್ರೆ ಇನ್ನು ಮತ್ತು ನಿಮ್ದು ಮದುವೆ ಆದ್ಮ್ಯಾಗ ಅದು ಬೇಕಾಕ್ಕವು. ನಮ್ಗೆ ಎದಕ್ಕೆ ಬೇಕೇ ಅವ್ನು ನೀನೇ ಹೊಲಿಸ್ಕೊ. ಸೀರೆ ಚಲೋ ಚಲೋ ಸೀರೆ ಅದಾವು, ನೀವು ಉಡುವಂಥ ಸೀರೆನ ತೊಗೊಂಡೇನು ನಾ ಏನು ಹೊಲಿವ. ಯಾವ್ದಾರ ಒಂದಂಥ ಕಲರಿಂದ ಜಂಪರ್ ಹಾಕೊಂಡ್ರೆ ಮುಗಿದು ಹೋತಾವ್. ನೀನೇ ಹೊಲ್ಯಾಕೆ ಹಾಕೋನ್ ಬೇಕಾಕವ್ ನಿನಗೆ. ಬೇ ನಾ ಈಗ ಒಲ್ಲೆ ಅಂತ ಏನಿಲ್ಲ, ಲಗ್ನ ಚಲೋ ಮಾಡಿದ್ದೀನಿ ಆಗಲ್ಗೇನ. ಅಲ್ಲ ಎಂತಾರೆ ಒಂದಿನ ಮತ್ತೆ ಹೆಣ್ಮಕ್ಳನ್ನ ತೋರ್ಸೋದು ಉಂಟು, ಮತ್ತು ಲಗ್ನ ಫಿಕ್ಸ್ ಮಾಡೋದು ಲಗ್ನ ಮಾಡೋದು ಇರೋದವ ಅದು. ಮತ್ತು ಅದೇನು ಬಿಡುಗಡೆ ಐತೇನೆ ಏನು ಈಗ ಅಂದ್ರೆ ಈಗ ತೋರ್ಸಕ್ಕೆ ಚಲೋ ಮಾಡತ್ತೇವ ನಿನ್ನ. ಏನು ಒಲಿವ ಅವ್ನು ಅದ್ರ ಹಂಗೇನೋ ಜಂಪರ್ ನಮ್ಗೇನು ಸಾದಾ ನಡೀತೈತೆ ಅಂತ ಕಲರಿನ ಹಾಕ್ಕೊಂಡ್ರೆ ನೀನೇ ಚಂದಾಗ ಹೊಲ್ಯಾಕೆ ಹಾಕು. ಯಾರಂತ ಹಾಕ್ತಿ ನೋಡು, ಆಕೆ ಈಕಿನ ಕಡೆ ಹಾಕ್ಬಿಡವ. ಆಕಿನ ಹೆಸರು ಏನೇವ ಏನು ಆಕಿನ ಹೆಸರು ಅನ್ನಕ್ಕೆ ಬರೋದಿಲ್ಲ ನನಗೆ. ಆಕಿ ಚಲೋ ಹೊಲಿದಿಲ್ವ ಜಂಪರ್ ಹಾಕ್ಬಿಡ. ನಮ್ದು ಒಂದು ಸಾದಾ ಜಂಪರ್ ಕೊಟ್ಟಿದ್ದೆ ಕೆಡ್ಸೇ ಬಿಟ್ಟಿದ್ಲಕ್ಕಿ. ನೋಡು ಮತ್ತೆ ಯಾರೋ ಬೇರೆ ಹೊಲಿವರಿದ್ರೆ ಹಾಕು, ಡಿಸೈನ್ ಇಟ್ಟು ಹೊಲಸು ಚಂದಂಗೆ. ನಾ ಏನೀಗ ಹೊಲ್ಯಾಕೆ ಹಾಕೋದಿಲ್ವ, ನೀನೇ ಹೊಲಿಸ್ಕೊ ಅಂತಂದ್ರೆ ಎಲ್ಲರೂ ಊರಿಗೆ ಪಾರಿಗೆ ಹೊಂಟಾಗಿ ಎಂತಾದ್ರೆ ಒಂದು ಸೀರೆಗೆ ಎಂತಾದ್ರೆ ಒಂದು ಜಂಪರ್ ಹಾಕೊಂಡು ನಿಂತಿರ್ತಿ, ಚಂದ ಕಾಣಂಗಿಲ್ಲ ಏನಿಲ್ಲ. ಹೇಳಿದ್ರೆ ಕೇಳೋದು ಲೋಡಿಕಿ ನಮ್ಮವ್ವ. ರತ್ನ ಒಂದು ಕಪ್ ಚಹಾ ಮಾಡ್ಕೊಬ ಹೋಗ. ಭಾಳ ಚಹಾ ಕುಡಿಬಾರ್ದು, ಪಿತ್ತಾಕತ್ತಂತ ಹೇಳ್ತಿ. ಮತ್ತು ನೀನು ಚಹಾ ಕುಡಿತೀನಿ, ಚಹಾ ಕುಡಿಬೇಡ ಒಟ್ಟ. ನೀ ಚಹಾ ಕುಡಿಯೋಕೆ ಹೋಗ್ಬೇಡ. 2 ಹೊತ್ತು ಮುಂಜಾನೆ ಸಂಜೆ ಕಷ್ಟು ಕುಡಿಬೇಕು. ಮತ್ತು ನಡುವೆ ಏನದು ಕುಡಿದು ಮಾಡ್ಬಿಡವ. ನಮ್ಮ ಶಾಣಕ್ಕೆ ಹೋಗು, ಒಂದು ಕಪ್ ಚಹಾ ಮಾಡ್ಕೊಂಬ ಹಂಗೆ ಮಾಡ್ಬಿಡ ಹೋಗು. ಆಯ್ತು ತಡಿ, ನೀವು ಚಹಾ ಕುಡಿದು ಬಿಡ ಅಂದ್ರೆ ಬಿಡಂಗಿಲ್ಲ. ತಡಿ ಚಹಾ ಮಾಡ್ಕೊಂಬರ್ತೇನೆ. ಏನು ಮಾಡಕತ್ತೀರಿ ಸಾವಿತ್ರಿ? ನಿಂಗಮ್ಮ ಏನು ಮಾಡತ್ತೀರವ? ಏನು ಮಾಡ್ಬೇಕು ಬಿಡ ಇವ ಕೆಲಸ. ಇನ್ನೂ ಕೆಲಸ ಜಗ್ಗೈತಿ. ಈಗ ಕುಂತೇವೆ ನೋಡು ನಾವು. ಈಗ ಹೊಲಕ್ಕೆ ಬುತ್ತಿ ಕಟ್ ಕಳಿಸಿದ್ವಿ, ಕುಂತೇವೆ ನೋಡಿ ತಾಯಿ ಮಗಳಿಬ್ರು ಕುಂದ್ರು. ರತ್ನ ನಿಂಗಮ್ಮ ಬಂದ ಅವಡಕ್ಕೆ ಒಂದು ಕಪ್ ಚಹಾ ಹಾಕೊಂಬ. ಹ್ಞೂ ಬೇ ರತ್ನಕ್ಕೆ ಮನ್ಯಾಗ ಅದಾವಣ? ಹ್ಞೂ ಮನ್ಯಾಗ ಅದಾವಡು. ಏನೋ ಸುಟ್ಟಿ ಬಿಟ್ಟಾವಂತ ಕಾಲೇಜ್, ಮನ್ಯಾಗ ಅದಾವಡು. ತಗೋ ನಿಂಗಮ್ಮ ಚಹಾ. ಏನು ನಿಂಗಮ್ಮ ಏನು ಚಹಾ ಕುಡಿಬೇಕಂತ ಬೈತಾ ಏನು ರತ್ನ ನನಗೆ? ನನಗೆ ಬೇಕತ್ತಾವಡು, ಪಿತ್ತಕತಿ ಚಹಾ ಬಾ ಕುಡಿಬೇಡ ಅಂತೇಳಿ. ಈಗ ಜುಲ್ಮಿಲೆ ಕಳಿಸಿದ್ನಕಿನ ಒಂದು ಕಪ್ ಚಹಾ ಮಾಡ್ಕೊಂಬರ್ಬ ಹೋಗಂತೇಳಿ ಬೇಕು ಅಂತ ಹೋಗಿ ಅವ್ರು ಕುಡಿಬೇಡ ಚಹಾ ಅಂತೇಳಿ. ನಿಂಗಮ್ಮನ ಸೀರೆ ಬಾ ಚಂದ ಬಿಡ. ಯಾವತ್ತು ಒಂದು ಬೇಯಮ್ಮ ನಂದಲ್ಲಿ ಬಿಡೇವ ಅದು ಅಲ್ಲೇ ಜೋಳ ಗೋಧಿ ಹೆಸರು ಮಾಡಕ್ಕೆ ಹೋಗಿದ್ನಲ್ಲ ಮೊನ್ನೆ. ಇವರು ಆಕಿನ ಯಾರೇವ ಮ್ಯಾನ್ ಉಣ್ಯಾಗ ಗೌಡ್ರಿ ಅದಾರಲ್ಲ, ಅವ್ರು ಹೆಂಡತಿ ಕೊಟ್ಟ ಅವಡು ಸೀರೆ ಇದ್ರೆ ಕೊಡ್ರಿ. ಒಂದು ಹಳೆವ 1-2 ಸೀರೆ ಅದನ್ನೇ ಅವ್ರು ಸೊಸಿವನೇ ಇದ್ದು ಅಂತ. ಇವೇನು ತಲೆ ಮೇಲೆ ಸೆರಗ ಜೇರಿತ ಬಿಡೇವ ನಮ್ಗೆ. ಮತ್ತೆ ಏನು ಮಾಡ್ಬೇಕು, ಕೊಟ್ಟಂತವು ಇದ್ವ ಅವನು ಉಟ್ಕೊಂಡು ಅಡ್ಡಾಡಕತ್ತೆ ನೋಡು. ಕುಡಿದಾರಕ್ಕೆ ಹೋಗ್ಬೇಕು ನೀನು ಆರಾಮ್ ನೋಡು. ಕೊಳ್ಳೆನ ಚೂಡಿ ಅಂದೇಳಿ ನಮ್ಗೆ ಎದಕ್ಕೆ ಬೇಕೆ ಮುಂದಕ್ಕೆ ಮನುಷ್ಯರಿಗೆ. ನೀವು ತೊಡ್ರಿವ ಚೂಡಿನ ಅಂತ ಚಂದ ಸೀರೆ ಹಾಕವು. ಸೀರೆ ಬಿಡ್ತೀರಿ ಇಂಥ ಹಾಕ್ಕೊಂತೀರಿ ನೋಡು ಹಂಗಿನ. ಸೀರೆ ಉಟ್ಕೋಬೇಕಂತ ಅಲ್ಲವಾ ನಾನು ಮದುವೆ ಅದಾರ. ಈಗ ಡ್ರೆಸ್ ಹಾಕೊಂಡು ಅಡ್ಡಾಡ್ತಾರ. ಈಗ ನಾವು ಇನ್ನೂ ಕಾಲೇಜ್ ಕಲಿಯಾಕತ್ತೇವೆ, ಸೀರೆ ಉಟ್ಕೊಂಡು ಈಗ ಅಡ್ಡಾಡ್ಕೊಂಡು ನಿನಗೆ. ಈಗ ಅಣ್ಣಾರು ಹೋಗ್ಯಾರನ ಹೊಲಕ್ಕೆ ಸಾವಿತ್ರಿ? ನಾನು ಹಿಂಗಮ್ಮ ಹೋಗ್ಯಾರ ನೋಡು. ಕಳೆಯೋದು ಚಲೋ ಹೋಗ್ಯಾವಲ್ಲೇವ ಹೋಗ್ಯಾರ. ಮುಂಜಾನೆ ಹೋದ್ರೆ ಬುತ್ತಿ ಅದು ಕಟ್ ಕಸಿದ್ವಿ, ಹೋಗ್ಯಾರ ನೋಡು. ಯಾಕಂದ್ರೆ ನೀನು ಹೊಲಕ್ಕೆ ಬರ್ತೇನೆ ಅಂತಿ, ಮತ್ತೆ ಯಾವಾಗ ಬರುವೈಕಿ? ತಡಿಯವ ನಂದು ಈಗ ರೇಷನ್ ಅದು ತರೋದೈತಿ. ಮತ್ತು ಅರ್ಧಂಬರ್ಧ ಹಾಕತ್ತೇನೆ ಹೊಲಕ್ಕೆ ಬಂದ್ನಿ ಅಂದ್ರೆ. ಮತ್ತು ಹೊಲ ಬಿಡೋದು ರೇಷನ್ಗೆ ಹೋಗಿ ಪಾಳ್ಯ ಹಚ್ಚೋದು ಅದು ಹಾಕತಿ. ಬರ್ತೇನೆ ತಡಿ ಇನ್ನೊಂದು 2 ದಿನ. ಯಾರಿಗೂ ಹೇಳಿಸ್ಕೊಬಿಡವ ಹೊಲಕ್ಕೆ. ಮತ್ತು ನಮ್ಮ ಹೊಲಕ್ಕೆ ಬರ್ಬೇಕು ನೋಡಿ ನೀನು. ಬರ್ತೇನೆ ಸಾವಿತ್ರಿ. ನಾ ಎಲ್ಲಿ ಯಾರ ಜೊತೆ ಹೇಳಿಸ್ಕೊಳ್ಳೋದಿಲ್ವ ಹೊಲಕ್ಕೆ. ನಾ ಇಂಥ ಇಲ್ಲೇ ಹೋಗ್ತೀನಿ ಸಾವಿತ್ರಕ್ಕರ ಹೊಲಕ್ಕೆ ಅಂತ ಹೇಳ್ತೇನೆ. ಎಲ್ಲಿ ಇಲ್ಲ ಅಲ್ಲೇ ಈಗ ರೇಷನ್ನಿನ ಸಂಬಂಧ ಒಟ್ಟು ಅವ್ರ ಮನೆಗೆ ಜೋಳ ಗೋಧಿ ಹೆಸರು ಮಾಡೋದು ಹಿಟ್ಟು ಹಾಕ್ತದೆ ಐತೆ. ಅವ್ರೇನೋ ಅವ್ರ ಸೊಸಿ ಪ್ಯಾಟಾಗಿರ್ತಾ ಅಂತಲ್ಲ, ಇಲ್ಲಿದನ ಹಿಟ್ಟು ನುಚ್ಚು ಅದೇನೋ ಕಟ್ತಾರಂತವ. ಹಾಗಾಗಿ ಸ್ವಚ್ಛ ಮಾಡಿಕೊಡುವ ನಿಂಗಮ್ಮ ಅಂದ್ರೆ ಅದಕ್ಕೆ ಬರ್ತೇನೆ ಇನ್ನೊಂದು 2 ದಿನ. ಇಲ್ಲಿ ಒಟ್ಟು ರೇಷನಿಂದ ಒಂದು ಐತೆ ಕೆಲಸ ಮುಗಿತಂದ್ರೆ ಬರ್ತೇನೆ. ಆಯ್ತಾ ಹಂಗಾರ? ಕಮಲಕ್ಕ ಫೋನ್ ಹಚ್ಚಿದ್ಲು ನಾವು ಆರಾಮದ ಅಂತ, ಹುಡುಗರು ಅದು ಆರಾಮದಾವ ಅಂತ. ಫೋನ್ ಬೇ ಹಚ್ಚಿರ್ತಾವ. ಒಂದಿನ ಬಿಟ್ಟು ಒಂದಿನ ಆಕಿನ ಹೊಸ್ತಾರೆ, ನಾವು ಹಚ್ತೀವಿ. ಆರಾಮದ ಅಂತ ಹುಡುಗರು ಆರಾಮದಾರ. ಕಮಲಕ್ಕನ ಮಗಳನ್ನ ತೋರ್ಸಾಕತ್ತಾರ ನೀನು? ನಮ್ಮ ರತ್ನನ್ಗಿನ ಸಣ್ಣಕ್ಕಿ, ಹುಡುಗನ ದೊಡ್ಡದನ. ಹ್ಞೂ ಹುಡುಗನ ಹಿರಿಯವ, ಲಕ್ಷ್ಮಿ ಸಣ್ಣಕ್ಕಿ. ತಯಾರಾದನಪ್ಪ ಪೈಜಾಮ ಕೊಂಡು ನೀನು ತಯಾರಾದಲ್ಲ. ಎಲ್ಲಿ ಹೋಗ್ಬೇಕೀಗ? ಸವಾರಿ ಎಲ್ಲಿ ಹೊಂಟತಿ? ಏನ ನೀನು ಅರಿಬಿ ಏನ ನೀನು ಪ್ಯಾಶನ್ ನೋಡಿದ್ರೆ ಯಾರು ನೌಕರಿ ಮಾಡ್ತಾನ ಬಿಡ ಅನ್ನಂಗೆ ತಯಾರಾಗಿ ಹೋಗಿ ಒಂಬರೇ ಮನೆ ಕೆಲಸ ಮಾಡಲಿಲ್ಲ ಬಿಡಲಿಲ್ಲ ಕಟ್ಟಿಗೆ ಕುಂದ್ರಕ್ಕೆ ಹೋಗ್ತೀನಿ ಇಷ್ಟು ತಯಾರಾಗಿ ಚಂದಂಗೆ ರೆಡಿ ಆಗ್ಬೇಕು ಮನುಷ್ಯ ಅಂದ್ರೆ ಬೆಲೆ. ಹೌದನ? ಹ್ಞೂ ಆಯ್ತು ಬಿಡ. ನಾಳಿದ್ದಂಗೆ ನಾನು ಒಂದು ರೇಷ್ಮೆ ಸೀರೆ ಉಟ್ಕೊಂಡು ಕುಂದಿರ್ತೇನೆ. ನಾಳಿದ್ದ ಅಡಿಗೆ ನೀನು ಮಾಡಿ ಹಾಕು. ಮತ್ತು ನಾನು ಚಂದ ರೆಡಿ ಆಗ್ಲಿಕ್ಕೆ ನನಗೆ ಬೆಲೆ ಎಲ್ಲಿ ಸಿಗ್ತತಿ? ಹಂಗಾರೆ ಎಷ್ಟು ದಿನ ಮತ್ತೆ ಇಂಥವೆಲ್ಲ ಸೀರೆ ಉಟ್ಕೊಂಡಿದ್ದಕ್ಕೆ ನೀ ಬೆಲೆ ಕೊಟ್ಟಿಲ್ಲ ನನಗೆ. ಹಂಗಾರೆ ಹೌದಿಲ್ಲ? ನೀ ರೆಡಿ ಹಾಕೊಂತಾರೆ ಮತ್ತು ನಮಗೆ ಊಟಕ್ಕೆ ಅಡಿಗೆ ಅದು ಮಾಡಿ ಹಾಕುವರ ಯಾರು? ನಾನು ಈ ಮನೆಗೇನ ಕೆಲಸ ಮಾಡಕ್ಕೆ ತಂದಿ ನಾನು ಬದರಾಡಕತ್ ಕುಟ್ಲೆ ಹೊರಗೆ ಓಡಿ ಹೋಗ್ಬಿಡೋದು. ಬರೀ ಇದಾತ್ ನೋಡಿ. ಹಣೆ ಬರ ಯಾಂದ್ರ ಬದಲಿಸ್ತಾನೆ ನನ್ನ ದೇವ್ರಂತೆ. ನಾನು ಪುರ್ಸೋತಿದ್ದಾಗ ಹಣೆ ಬರ ಬರ್ದಿಲ್ಲ ನನ್ನ ದೇವ್ರು.
ಫ್ರೆಂಡ್ಸ್, ಇವತ್ತಿನ ಕತೆ ಹೆಂಗೆ ಅನ್ನಿಸ್ತ್ರಿ? ಎಲ್ಲರ ಕಾಮೆಂಟ್ಗಳನ್ನು ನೋಡಿ ಬಹಳ ಖುಷಿ ಆಯ್ತು ರೀ. ಕಾಲ ನಿನ್ನೆ ನಾನು ದವಾಖಾನೆಗೆ ಅದು ಹೋಗಿ ಬಂದೆ ರೀ. ಒಂದು 3 ತಿಂಗಳ ರೆಸ್ಟ್ ಮಾಡಂತ ಹೇಳ್ಯಾರಿ, ಜಾಸ್ತಿ ಅಡ್ಡಾಡಬೇಡ ಅಂತ ಹೇಳ್ಯಾರಿ. ಸ್ವಲ್ಪ ಅದು ಎಲ್ಲವೂ ಸ್ವಲ್ಪ ಕ್ರ್ಯಾಕ್ ಆಗೈತಂತ, ಹಾಗಾಗಿ ಸ್ವಲ್ಪ ಪೇನ್ ಐತ್ರಿ. ಸಾಧ್ಯವಾದಷ್ಟು ನಾನು ಕುಂತು ಕತೆಗಳನ್ನು ಮಾಡೋಕ್ಕೆ ಪ್ರಯತ್ನ ಮಾಡ್ತೀನಿ ರೀ. ದಯವಿಟ್ಟು ಕತೆಗಳು ಲೇಟಾಗಿ ಬಂದರೆ ಯಾರೂ ಬೇಜಾರಾಗಕ್ಕೆ ಹೋಗ್ಬೇಡ್ರಿ. ದಿನಕ್ಕೆ 2 ಕತೆಗಳನ್ನು ನನಗೆ ಹಾಕೋಕ್ಕಾಗಲಿಲ್ಲ ಅಂದರೂ ಒಂದು ಕತೆಯನ್ನು ಹಾಕ್ತೀರಿ. ದಯವಿಟ್ಟು ನೋಡಿರಿ ಫ್ರೆಂಡ್ಸ, ಸಪೋರ್ಟ್ ಮಾಡಿರಿ. ಸಬ್ಸ್ಕ್ರೈಬ್ ಆಗೋದು ಯಾರಾದರೂ ನೋಡಕತ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ. ನಾನು ಕತೆ ಹಾಕಲಿಲ್ಲ ಅಂದರೆ ನಮ್ಮ ಕತೆಗಳನ್ನು ಮಿಸ್ ಮಾಡ್ಕೋತೀನಿ ಅಂತ ಕಮೆಂಟ್ ಹಾಕ್ತೀರಿ. ಹಾಗಾಗಿ ನಿಮಗೋಸ್ಕರ ನಾನು ಕತೆಯನ್ನು ಹಾಕೋಕ್ಕೆ ಪ್ರಯತ್ನ ಮಾಡ್ತೀನಿ. ದಯವಿಟ್ಟು ಸಪೋರ್ಟ್ ಮಾಡಿರಿ ಫ್ರೆಂಡ್ಸ. ಮುಂದಿನ ಕತೆಯೊಂದಿಗೆ ಮತ್ತೆ ಬರ್ತೀವಿ ರೀ. ಧನ್ಯವಾದಗಳು ರೀ ಎಲ್ಲರಿಗೂ ನನ್ನ ಕಡೆಯಲ್ಲಿದೆ. ಧನ್ಯವಾದಗಳು ರೀ. ಬಹಳ ಖುಷಿ ಆಯ್ತು ರೀ. ನಿಮ್ಮ ಹೆಲ್ತ್ ಕಡೆ ಗಮನ ಕೊಡ್ರಿ ಕಮಲಕ್ಕರ. ಕತೆಗಳನ್ನು ಮತ್ತೆ ಹಾಕಿರಿ ಅಂತಂದು ಕಮೆಂಟ್ ಮಾಡಿದ್ರಿ, ಭಾಳ ಖುಷಿ ಆಯ್ತು ರೀ. ಇದೇ ರೀತಿ ನಿಮ್ಮ ಪ್ರೀತಿ ನಮ್ಮ ಮೇಲೆ ಇರಲಿ ಅಂತ ಹೇಳ್ತಾ ಮುಂದಿನ ಕತೆಯೊಂದಿಗೆ ಮತ್ತೆ ಬರ್ತೀನಿ ರೀ. ಧನ್ಯವಾದಗಳು ರೀ ಎಲ್ಲರಿಗೂ.